ನಮಸ್ಕಾರ ವೀಕ್ಷಕರೇ, ನಮ್ಮ ಭಾರತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋ ಮಾಡ್ತಿರೋಂಥ ಉದ್ದೇಶ ಏನು ಅಂದ್ರೆ, ನಮ್ಮ ದೇಶದ ಬಗ್ಗೆ ನಮಗಿರುವಂತ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳ್ಳೋಣ. ಸೊ ಇವತ್ತು ಗವರ್ನರ್ ಅಂದ್ರೆ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್. ಅಂದ್ರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಯಾವುದೇ ಒಂದು ಅಧಿಕಾರ, ಚೀಫ್ ಮಿನಿಸ್ಟರ್ ಆಗ್ಲಿ, ಬೇರೆ ಬೇರೆ ಮಿನಿಸ್ಟರ್ಗಳಾಗ್ಲಿ, ಏನೇ ಒಂದು ಅಧಿಕಾರ ಚಲಾಯಿಸಿದ್ರು ಕೂಡ ಗವರ್ನರ್ ಅವರ ಹೆಸರಿನ ಮೇಲೆ ವಿತ್ ದ ಪ್ಲೆಜರ್ ಆಫ್ ದ ಗವರ್ನರ್, ಅಂದ್ರೆ ಅವರ ಅನುಮತಿಯ ಮೇರೆಗೆ ಅಂತಾನೆ ಯಾವುದೇ ಒಂದು ಆಡಳಿತಾತ್ಮಕ ಲೆಟರ್ಗಳು ರಿಲೀಸ್ ಆಗೋದು ಕೂಡ. ಸೊ ಹಿ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್. ಸೊ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಗವರ್ನರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋದು: ಅಪಾಯಿಂಟ್ಮೆಂಟ್ ಆಫ್ ದ ಗವರ್ನರ್, ಕಂಡೀಷನ್ಸ್ ಆಫ್ ದ ಗವರ್ನರ್ಸ್ ಆಫೀಸ್, ಟರ್ಮ್ ಅಂದ್ರೆ ಎಷ್ಟು ವರ್ಷ ಇರ್ತಾರೆ, ಅವ್ರನ್ನ ಹೇಗೆ ಅಪಾಯಿಂಟ್ ಮಾಡೋದು, ಆಮೇಲೆ ಎಕ್ಸಿಕ್ಯೂಟಿವ್ ಪವರ್ ಏನು, ಅವರಿಗಿರೋ ಲೆಜಿಸ್ಲೇಟಿವ್ ಪವರ್ ಏನು, ಅವರಿಗಿರೋ ಫೈನಾನ್ಷಿಯಲ್ ಪವರ್ಸ್, ಅಂದ್ರೆ ಬಿಲ್ಸ್ ಎಲ್ಲ ನಮ್ಮ ಆಯವ್ಯಯ ಎಲ್ಲ ಮಂಡನೆ ಆಗ್ತಾ ಇರುತ್ತಲ್ವಾ, ಸೊ ಅದರಲ್ಲಿ ಅವ್ರು ಏನಾದ್ರು ತಡೆ ಹಿಡಿಬಹುದು, ಅದರದ್ದೆಲ್ಲ ಮಾಹಿತಿ. ಆಮೇಲೆ ಜುಡಿಷಿಯಲ್ ಪವರ್, ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಪವರ್ ಆಫ್ ದ ಗವರ್ನರ್. ಈ ಜುಡಿಷಿಯಲ್ ಪವರ್ ಅಂದ್ರೆ ಕೆಲವೊಂದು ಏನೋ ತಪ್ಪು ಮಾಡಿರ್ತಾರೆ ಆರೋಪಿ, ಅವ್ರಿಗೇನೋ ಹೈಕೋರ್ಟ್ ಅಲ್ಲಿ ಏನೋ ಶಿಕ್ಷೆ ಆಗಿರುತ್ತೆ, ಸೊ ಅದನ್ನ ಪಾರ್ಡನ್ ಕೇಳ್ತಾನೆ, ಕ್ಷಮೆ ಕೇಳ್ತಾನೆ ಗವರ್ನರ್ಗೆ. ಅದು ಯಾವ ರೀತಿ ಅವರು ಅದಕ್ಕೆ ರಿಯಾಕ್ಟ್ ಆಗ್ಬೋದು, ಅವ್ರಿಗೆ ಏನೇನು ಪ್ರಾವಿಷನ್ ಇದೆ, ಸೊ ಅದೆಲ್ಲ ಜುಡಿಷಿಯಲ್ ಪವರ್ಸ್ ಅಲ್ಲಿ ಅದೆಲ್ಲ ಬರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬೇಸಿಕಲಿ ಈ ವಿಡಿಯೋನ ಎರಡು ಪಾರ್ಟ್ ಆಗಿ ಮಾಡ್ತೀನಿ. ಸೊ ಫಸ್ಟ್ ಪಾರ್ಟ್ ಅಲ್ಲಿ ಅಪಾಯಿಂಟ್ಮೆಂಟ್, ಕಂಡೀಷನ್, ಟರ್ಮ್ಸ್ ಆಫ್ ಗವರ್ನರ್ಸ್ ಆಫೀಸ್ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಇಂದ ಎಕ್ಸಿಕ್ಯೂಟಿವ್ ಪವರ್ಸ್ ಇದೆಲ್ಲ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಬರ್ತೀವಿ. ಸೊ ತಡ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಹೋಗ್ಬಿಡೋಣ. ಅಪಾಯಿಂಟ್ಮೆಂಟ್ ಆಫ್ ದ ಗವರ್ನರ್. ಓಕೆ, ಯಾ. ಸೊ ಅಪಾಯಿಂಟ್ಮೆಂಟ್ ಆಫ್ ದ ಗವರ್ನರ್. ಈ ಗವರ್ನರ್ ಆಯ್ಕೆನೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾರ್ಮಲ್ ಆಗಿ ನಮ್ಮಲ್ಲಿ ಬೇರೆ ನಮ್ಮ ಎಂ ಎಲ್ ಎಗಳನ್ನ, ಎಂ ಪಿಗಳನ್ನ ನಾವೆಲ್ಲ ಎಲೆಕ್ಷನ್ ಅಲ್ಲಿ ಎಲೆಕ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಲೀಡಿಂಗ್ ವೋಟ್ಸ್ ಅಲ್ಲಿ ಗೆದ್ದವರು ಎಂ ಎಲ್ ಎ ಆಗ್ತಾರೆ, ಎಂ ಪಿ ಎಲೆಕ್ಷನ್ ಅಲ್ಲಿ ಗೆದ್ದವರು ಎಂ ಪಿ ಆಗ್ತಾರೆ. ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾನ ನಾವು ಎಲೆಕ್ಟ್ರೋಲ್ ಕಾಲೇಜ್ ಮುಖಾಂತರ ಎಲೆಕ್ಟ್ ಮಾಡ್ತೀವಿ. ಎಲೆಕ್ಟ್ರೋಲ್ ಕಾಲೇಜ್ ಅಂದ್ರೆ ಜನ ಇಲ್ಲಿ ಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡಲ್ಲ, ನಮ್ಮ ಚುನಾಯಿತ ಪ್ರತಿನಿಧಿಗಳು ಯಾರ್ಯಾರು ಎಂ ಎಲ್ ಎ ಇರ್ತಾರೆ, ಯಾರ್ಯಾರು ಎಂ ಪಿ ಇರ್ತಾರೆ, ಸೊ ಅವರು ವೋಟ್ ಮಾಡಿ, ಅದಕ್ಕೊಂದು ಫಾರ್ಮುಲಾ ಇದೆ. ಒಂದು ಸ್ಟೇಟ್ಗೆ ಅವರ ವೋಟ್, ಒಂದು ಎಂ ಎಲ್ ಎ ವೋಟ್ಗೆ ಎಷ್ಟು ಕ್ಯಾಲ್ಕುಲೇಟ್ ಇಂಟು ಮಲ್ಟಿಪ್ಲೈ ಬೈ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಅದ್ರ ಪ್ರಕಾರ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಟ್ ಆಗ್ತಾರೆ. ಸೊ ಪ್ರೆಸಿಡೆಂಟ್ ಕೂಡ ಎಲೆಕ್ಷನ್ ಇರುತ್ತೆ. ಅಂದ್ರೆ ಅಲ್ಲಿ ನಾವು ಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡಲ್ಲ, ಜನರಿಂದ ಆಯ್ಕೆ ಆಗಲ್ಲ, ಅವರು ಎಲೆಕ್ಟ್ರಲ್ ಕಾಲೇಜ್ ಇಂದ ಆಯ್ಕೆ ಆಗ್ತಾರೆ. ಆದ್ರೆ ಈ ಗವರ್ನರ್ ಇವೆರಡು ರೀತಿಯಿಂದನೂ ಆಯ್ಕೆ ಆಗಲ್ಲ. ಹಿ ವಿಲ್ ಬಿ ಡೈರೆಕ್ಟ್ಲಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಗವರ್ನರ್ ಅವರು ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಇಂದ ಎಲೆಕ್ಟ್ ಆಗೋದ್ರಿಂದ ಸೊ ಅವ್ರನ್ನ ನಾಮಿನಿ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಅಂತ ಕರಿತೀವಿ. ಆದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೊಂದು ಅಬ್ಜೆಕ್ಷನ್ ಇದೆ. ಅಬ್ಜೆಕ್ಷನ್ ಅಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಸೊ ಏನಂದ್ರೆ, ಆಫೀಸ್ ಆಫ್ ದ ಗವರ್ನರ್ ಆಫ್ ಎ ಸ್ಟೇಟ್ is not an employment under the central government. It's an independent constitutional office and is not under the control of or subordinate to the central government. ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ ಈ ನಮ್ಮ ಗವರ್ನರ್ ಆಫೀಸ್ ಇಟ್ಸ್ ನಾಟ್ ಸಬಾರ್ಡಿನೇಟ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಅಂದ್ರೆ ಸೆಂಟ್ರಲ್ ಗವರ್ಮೆಂಟಿನ ಅಧೀನದಲ್ಲಿ ಬರುವಂತ ಆಫೀಸ್ ಅಲ್ಲ, ಇಟ್ಸ್ ಎ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನರಿ ಬಾಡಿ ಅಂತ, ಕಾನ್ಸ್ಟಿಟ್ಯೂಷನರಿ ಆಫೀಸ್ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆಮೇಲೆ ಇನ್ನೊಂದು, ಈ ಗವರ್ನರ್ನ ಆಯ್ಕೆ ಮಾಡೋ ಒಂದು ವಿಧಾನನ ಯಾಕೆ ಈ ತರ ಮಾಡಿದ್ರು ಅಂದ್ರೆ, ನಮ್ಮ ಎಂ ಎಲ್ ಎಗಳ ತರ, ಎಂ ಪಿಗಳ ತರ ನಾವು ಡೈರೆಕ್ಟ್ ಆಗಿ ಎಲೆಕ್ಷನ್ ಮಾಡ್ಬೋದಿತ್ತಲ್ಲ, ಯಾಕೆ ಗವರ್ನರ್ನ ಈ ತರ ಪ್ರೆಸಿಡೆಂಟ್ ನೇಮಕ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ರೀಸನ್ ಇದೆ ವೀಕ್ಷಕರೇ. ಏನಪ್ಪಾ ಅಂತ ದೊಡ್ಡ ರೀಸನ್ ಅಂದ್ರೆ, ಸೊ ಗವರ್ನರ್ ಅವರು ಈಸ್ ಎ ಜಸ್ಟ್ ಎ ನಾಮಿನಲ್ ಹೆಡ್ ಆಫ್ ದ ಸ್ಟೇಟ್. ಅವರಿಗೆ ಬಹಳಷ್ಟು ಅಧಿಕಾರ ಇರೋದಿಲ್ಲ. ಲೈಕ್ ಎ ಪ್ರೆಸಿಡೆಂಟ್ ಈಸ್ ಎ ನಾಮಿನಲ್ ಹೆಡ್ ಆಫ್ ದ ಸ್ಟೇಟ್. ಪ್ರೆಸಿಡೆಂಟ್ಗೂ ಇವ್ರಿಗೂ ಇರುವಂತ ಒಂದು ವ್ಯತ್ಯಾಸ, ಗವರ್ನರ್ಗೂ ಇರುವಂತ ವ್ಯತ್ಯಾಸ ಏನು ಅಂದ್ರೆ, ಸೊ ಪ್ರೆಸಿಡೆಂಟು ಈಗ ನಮ್ಮ ಮೂರು ಆರ್ಮಿಗಳಿಗೆ, ಇಂಡಿಯನ್ ನೇವಿ ಆಗ್ಲಿ, ಇಂಡಿಯನ್ ಏರ್ ಫೋರ್ಸ್ ಆಗ್ಲಿ, ಇಂಡಿಯನ್ ನಮ್ಮ ಭೂಸೇನೆಗಾಗ್ಲಿ, ಸೊ ಇದಕ್ಕೆಲ್ಲ ಅವರು ಹೆಡ್ ಆಗಿರ್ತಾರೆ. ಬಟ್ ಆ ಸೇನೆಗೂ ನಮ್ಮ ಗವರ್ನರ್ಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಆ ರೀತಿಯ ಕೆಲವು ಡಿಫ್ರೆನ್ಸ್ಗಳು ಇದಾವೆ ಬಿಟ್ರೆ, ಸೊ ಪ್ರೆಸಿಡೆಂಟ್ ಹೇಗೆ ನಾಮಿನಲ್ ಹೆಡ್ ಆಫ್ ದ ಕಂಟ್ರಿ ಆಗಿದ್ದಾರೋ, ಸೊ ಅದೇ ರೀತಿ ಗವರ್ನರ್ ಕೂಡ ನಾಮಿನಲ್ ಹೆಡ್ ಆಫ್ ದ ಸ್ಟೇಟ್. ಸೊ ಅವರಿಗೆ ಅಧಿಕಾರ ವ್ಯಾಪ್ತಿ ಜಾಸ್ತಿ ಇರೋದಿಲ್ಲ. ಸೊ ಅದಕ್ಕೆ
ಜಸ್ಟ್ ನಾಮಿನಲ್ ಹೆಡ್ ಅಲ್ವಾ, ಸೊ ಅದಕ್ಕೆ ಯಾಕೆ ಸುಮ್ಮನೆ ಅಷ್ಟೊಂದು ಅರೇಂಜ್ಮೆಂಟ್ ಮಾಡಿ, ಅಷ್ಟೊಂದು ಎಲೆಕ್ಷನ್ ಮಾಡಿ, ಅಷ್ಟೊಂದು ದುಡ್ಡು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು, ಸುಮ್ಮನೆ ಯಾಕೆ ಖರ್ಚು ಮಾಡೋದು ಅಂತ ಒಂದು ಉದ್ದೇಶದಿಂದ ಈ ರೀತಿಯ ನಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯನ್ನ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತಗೊಂಡಿದ್ವಿ. ಗವರ್ನರ್ ಆಗೋಕೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು? ಫಸ್ಟ್ ಕ್ವಾಲಿಫಿಕೇಶನ್ ಬಂದು ಅವರು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಸೊ ಒಂದನೇದು ಇಂಡಿಯನ್ ಸಿಟಿಜನ್. ಸೊ ಎರಡನೇದು ಇನ್ನೊಂದೇನು ಅಂದ್ರೆ ಅವರಿಗೆ ಯು ಶುಡ್ ಹ್ಯಾವ್ ಅಟ್ಲೀಸ್ಟ್ ಅಂದ್ರೆ ಮಿನಿಮಮ್ ಆಗಿ 35 ಇಯರ್ಸ್ ಏಜ್ ಆಗಿರ್ಬೇಕು. ಎಷ್ಟಿರ್ಬೇಕು? 35 ಇಯರ್ಸ್ ಏಜ್ ಆಗಿರ್ಬೇಕು. ಸೊ ಯಾಕೆಂದ್ರೆ ಒಂದು ಚಿಕ್ಕ ವಯಸ್ಸಿನ, ಅದಕ್ಕಿಂತ ಚಿಕ್ಕ ವಯಸ್ಸು ಅಂದ್ಬಿಟ್ರೆ ಅದಕ್ಕೊಂದು ವ್ಯಾಲ್ಯೂ ಇರಲ್ಲ. ಇದಕ್ಕೆ ಒಂದು ಸ್ವಲ್ಪ ಅನುಭವ ಇರುವಂತ ವ್ಯಕ್ತಿ ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯ 35 ಲಿಮಿಟ್ ನ ಹಾಕಿದ್ದಾರೆ, ಅಂದ್ರೆ ಒಂದು ಕ್ವಾಲಿಫಿಕೇಶನ್. ಇನ್ನೊಂದೇನಪ್ಪಾ ಅಂದ್ರೆ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋದು, ಬಟ್ ಅಡಿಷನಲ್ ಆಗಿ ನಾವೊಂದು ಕೆಲವೊಂದು ಸಂಪ್ರದಾಯಗಳನ್ನ ನಡ್ಸ್ಕೊಂಡ್ ಬಂದಿದ್ವಿ ಗವರ್ನರ್ ಆಯ್ಕೆಯಲ್ಲಿ. ಸೊ ಒಂದು ಸಂಪ್ರದಾಯ ಏನಪ್ಪಾ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಗವರ್ನರ್ ಆಗಿ ಅಪಾಯಿಂಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ರೆಸಿಡೆಂಟ್ ಅವ್ರು ಏನ್ ಮಾಡ್ತಾರೆ, ಆ ರಾಜ್ಯದ ಚೀಫ್ ಮಿನಿಸ್ಟರ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಿ, ನೋಡಿ ಇಂಥವ್ರನ್ನ ನಾವು ನಿಮಗೆ ನಿಮ್ ಸ್ಟೇಟ್ಗೆ ಗವರ್ನರ್ ಆಗಿ ಅಪಾಯಿಂಟ್ ಮಾಡ್ತಾ ಇದೀವಿ, ಸೊ ನಿಮಗೆ ಓಕೆನಾ, ನಿಮಗೆ ಏನ್ ಅನ್ಸುತ್ತೆ? ಸೊ ಈ ರೀತಿಯ ವಿಚಾರಗಳನ್ನ ಯಾಕೆ ಡಿಸ್ಕಸ್ ಮಾಡ್ತಾರೆ? ಯಾಕೆ ಅಂತಂದ್ರೆ ನೆಕ್ಸ್ಟ್ ಯಾವ್ದಾದ್ರು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆ ರಾಜ್ಯದಲ್ಲಿ ಸಿಎಂ ಅವ್ರು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಸಿಎಂಗೂ ಮತ್ತೆ ಆ ರಾಜ್ಯದ ಗವರ್ನರ್ಗೂ ಒಂದು ಒಳ್ಳೆ ಬಾಂಧವ್ಯ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಮುಂಚೆನೆ ಒಂದು ಆ ರಾಜ್ಯದ ಸಿಎಂಗೆ ಕೇಳ್ತಾರೆ. ಇನ್ನೊಂದೇನು ಅಂದ್ರೆ ಅದೇ ರಾಜ್ಯದ ವ್ಯಕ್ತಿನ ಅದೇ ರಾಜ್ಯಕ್ಕೆ ಗವರ್ನರ್ ಆಗಿ ಆಯ್ಕೆ ಮಾಡಲ್ಲ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಒಂದು ರಾಜ್ಯದ ವ್ಯಕ್ತಿಯನ್ನ ಮತ್ತೊಂದು ರಾಜ್ಯಕ್ಕೆ ಗವರ್ನರ್ ಆಗಿ ಆಯ್ಕೆ ಮಾಡ್ತಾರೆ. ಯಾಕೆ ಆ ರೀತಿ ಮಾಡ್ತಾರೆ ಅಂದ್ರೆ ಅದೇ ರಾಜ್ಯದ ವ್ಯಕ್ತಿ ಅದೇ ರಾಜ್ಯಕ್ಕೆ ಗವರ್ನರ್ ಆಗ್ಬಿಟ್ರೆ ಅಲ್ಲಿಯ ಲೋಕಲ್ ಪೊಲಿಟಿಕಲ್ ಪ್ರೆಷರ್ ಏನಾಗುತ್ತೆ, ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೂ ಆಗಲ್ಲ. ಸೊ ಬೇರೆ ರಾಜ್ಯಕ್ಕೆ ಅವ್ರನ್ನ ಗವರ್ನರ್ ಆಗಿ ಮಾಡ್ಬಿಟ್ರೆ ಏನಾಗುತ್ತೆ, ಹಿ ವಿಲ್ ಬಿ ಫ್ರೀ ಫ್ರಮ್ ಹಿಸ್ ಲೋಕಲ್ ಪೊಲಿಟಿಕ್ಸ್ ಇಂದ ಅವರು ಫ್ರೀ ಆಗಿರ್ತಾರೆ. ಸೊ ಅದು ಒಂದು ರೀಸನ್. ಸೊ ಎನಿವೇ ಇದು ಏನಾಗಿದೆ, ಬಹಳಷ್ಟು ಸಾರಿ ಇದನ್ನ ಮೀರಿದೀವಿ. ಇದನ್ನ ಮೀರಿ ಕೆಲವೊಂದು ಗವರ್ನರ್ಗಳ ಅಪಾಯಿಂಟ್ಮೆಂಟ್ ಆಗಿದೆ. ಈ ಎರಡು ಏನ್ ಹೇಳಿದ್ನಲ್ಲ, ಗವರ್ನರ್ನ ಸಿಎಂ ನ ಪ್ರೆಸಿಡೆಂಟ್ ಅವರು ಗವರ್ನರ್ನ ಅಪಾಯಿಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತುಕತೆ ಆಡೋದಾಗ್ಲಿ, ಅಥವಾ ಅದೇ ರಾಜ್ಯದ ವ್ಯಕ್ತಿಯನ್ನ ಅದೇ ರಾಜ್ಯಕ್ಕೆ ಗವರ್ನರ್ ಆಗದೆ ಇರುವಂತೆ ಅಂದ್ರೆ ಬೇರೆ ರಾಜ್ಯಕ್ಕೆ ಗವರ್ನರ್ ಆಗಿ ಮಾಡುವಂತದ್ದು, ಇದೆಲ್ಲ ನಾವು ನಡ್ಸ್ಕೊಂಡ್ ಬಂದಿರೋ ಪದ್ಧತಿ. ಬಟ್ ಬಹಳ ಸಲ ಇದನ್ನ ವೈಲೇಟ್ ಮಾಡಿದೀವಿ ಪ್ರೀವಿಯಸ್ ಸಿನಾರಿಯೋಸ್ ಅಲ್ಲಿ. ಬಟ್ ನಮ್ಮ ಸಂವಿಧಾನದಲ್ಲಿ ಇರುವಂತದ್ದು he should be the Indian citizen. He should be an Indian citizen and he should be a 35 minimum having 35 years of age. Next topic ಬಂದ್ಬಿಟ್ಟು ಕಂಡೀಷನ್ಸ್ ಆಫ್ ದ ಗವರ್ನರ್ಸ್ ಆಫೀಸ್ ವೀಕ್ಷಕರು. ಸೊ ಈ ಕಂಡೀಷನ್ಸ್ ಆಫ್ ದ ಗವರ್ನರ್ಸ್ ಆಫೀಸ್ ಏನೇನಿದೆ ನೆಕ್ಸ್ಟ್ ಟಾಪಿಕ್ ಅಲ್ಲಿ ನೋಡೋಣ. ಫಸ್ಟ್ ಕಂಡೀಷನ್ ಏನು ಅಂದ್ರೆ he should not be a member of both the houses, not a member of parliament. ಅಂದ್ರೆ ನಮ್ಮ ಪಾರ್ಲಿಮೆಂಟ್ ಇರುವಂತ ಅಪ್ಪರ್ ಹೌಸ್ ಆಗ್ಲಿ ಲೋಯರ್ ಹೌಸ್ ಆಗ್ಲಿ, ಅಂದ್ರೆ ಲೋಕಸಭಾ ರಾಜ್ಯಸಭಾ, ಅದ್ರ ಜೊತೆಗೆ ಯಾವುದೇ ಸ್ಟೇಟ್ ಲೆಜಿಸ್ಲೇಚರ್ ನ ಮೆಂಬರ್ ಆಗಿರಬಾರ್ದು. ಯು ಶುಡ್ ನಾಟ್ ಬಿ ಎ ಮೆಂಬರ್, ನಾಟ್ ಎ ಮೆಂಬರ್ ಆಫ್ ಬೋತ್ ಹೌಸಸ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್. ಇನ್ನೊಂದೇನು ಅಂದ್ರೆ ಯು ಶುಡ್ ನಾಟ್ ಹೋಲ್ಡ್ ಎನಿ ಅದರ್ ಆಫೀಸ್ ಆಫ್ ಪ್ರಾಫಿಟ್. ಅವರು ಇನ್ನೊಂದು ಬೇರೆ ಯಾವುದೇ ಒಂದು ಪ್ರಾಫಿಟ್ ಬರುವಂತ ಒಂದು ಆಫೀಸ್, ಅಂದ್ರೆ ಪ್ರಾಫಿಟ್ ಬರುವಂತ ಯಾವುದೇ ಒಂದು ಬಿಸ್ನೆಸ್ ನ ಮಾಡ್ತಾ ಇರಬಾರ್ದು. ಅನದರ್ ಸೋರ್ಸ್ ಆಫ್ ಇನ್ಕಮ್ ಅವ್ರಿಗೆ ಇರಬಾರ್ದು ಅಂತ. ನೆಕ್ಸ್ಟ್ ಕಂಡೀಷನ್ ಬಂದ್ಬಿಟ್ಟು ಅವರಿಗೆ ರಾಜಭವನ್, ಆ ರಾಜ್ಯದ ರಾಜಭವನ ಏನಿರುತ್ತೆ, ಆ ರಾಜ್ಯದಲ್ಲಿ ರಾಜಭವನ್ ಏನಿರುತ್ತೆ, ಸೊ ಆ ರಾಜಭವನದಲ್ಲಿ ಅವರು ಉಳ್ಕೋಬಹುದು. ಇಟ್ಸ್ ಇಸ್ ಅಫಿಷಿಯಲ್ ರೆಸಿಡೆನ್ಸ್, ರಾಜ್ಯಪಾಲರ ಒಂದು ಅಧಿಕೃತ ನಿವಾಸ ಅದು. ಅದಕ್ಕೆ ಅವ್ರು ಯಾವುದೇ ರೀತಿಯಾದಂತ ಬಾಡಿಗೆಯನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಇನ್ನೊಂದೇನು ಅಂದ್ರೆ ಅವ್ರಿಗೆ ಕೊಡುವಂತ ಅಲೋವೆನ್ಸ್, ಅವರಿಗೆ ಈ ಸ್ಯಾಲ್ರಿ ಬಿಟ್ಟು ಬೇರೆ ಅಲೋವೆನ್ಸಸ್ ನ ಎಷ್ಟು ಕೊಡಬೇಕು ಅಥವಾ ಯಾವ ತರ ಅಲೋವೆನ್ಸ್ ಕೊಡಬೇಕು ಅದೆಲ್ಲ ಡಿಸೈಡ್ ಮಾಡೋದು ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಇಟ್ ವಿಲ್ ಬಿ ಡಿಸೈಡೆಡ್ ಬೈ ದ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ಗವರ್ನರ್ಗೆ ಏನ್ ಕೊಡಬೇಕು, ಯಾವ ತರ ಅಲೋವೆನ್ಸ್ ಕೊಡಬೇಕು ಅದೆಲ್ಲ ಒಂದು ಪಾರ್ಲಿಮೆಂಟ್, ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ಅಲ್ಲಿ ಡಿಸೈಡ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ಒಬ್ಬ ಗವರ್ನರ್ನ ನಾವು 2 ರಿಂದ 3 ಸ್ಟೇಟ್ಗೆ ಒಬ್ಬೇ ಗವರ್ನರ್ನ ನೇಮಕ ಮಾಡ್ಬೋದು.
ಈಗ ಫಾರ್ ಎಕ್ಸಾಂಪಲ್ ಒಂದು ಎರಡು ಸಣ್ಣ ಪುಟ್ಟ ಸ್ಟೇಟ್ಸ್ ಇರ್ತವೆ. ಸೊ ಎರಡು ಸ್ಟೇಟ್ಗೂ ಇಬ್ರು ಗವರ್ನರ್ ಅವಶ್ಯಕತೆ ಇಲ್ಲ, ಒಬ್ಬರೇ ಗವರ್ನರ್ ಎರಡು ಸ್ಟೇಟ್ ನಡ್ಸ್ಕೊಂಡು ಹೋಗ್ಬೋದು ಅನ್ನೋ ಪರಿಸ್ಥಿತಿ ಇದ್ದಾಗ, ಈ ಎರಡು ಸ್ಟೇಟ್ಗೆ ಏನೋ ಒಂದು ಸಿಮಿಲಾರಿಟಿ ಇದೆ ಅಥವಾ ಏನೋ ಒಂದು ಆಡಳಿತಾತ್ಮಕವಾಗಿ ಒಬ್ಬರೇ ಗವರ್ನರ್ ಇದ್ರೆ ಒಂದು ಚೆನ್ನಾಗಿರುತ್ತೆ ಅನ್ನೋವಂತ ಒಂದು ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾರೆ, ಎರಡು ಸ್ಟೇಟ್ಗೆ 2 or more ಸ್ಟೇಟ್ಸ್ಗೆ ಒಬ್ಬರೇ ಗವರ್ನರ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಈ ತರ ಎರಡು ಸ್ಟೇಟ್ಗೆ ಒಬ್ಬರೇ ಗವರ್ನರ್ನ ಅಪಾಯಿಂಟ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಕೊಡುವಂತ ಈ ಅಲೋಯನ್ಸ್ ಇರ್ಲಿ ಅಥವಾ ಅವ್ರಿಗೆ ಕೊಡುವಂತ ಈ ಸ್ಯಾಲ್ರಿ ಆಗಿರ್ಲಿ ಅದೆಲ್ಲವನ್ನು ಕೂಡ ಎಲ್ಲಾ ಸ್ಟೇಟ್ಗಳು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಒಂದೇ ಸ್ಟೇಟು ಅವ್ರಿಗೆ ಕೊಡುವಂತ ಸ್ಯಾಲ್ರಿಯನ್ನ ಕೊಡಲ್ಲ. ಅವ್ರಿಗೆ ಕೊಡುವಂತ ಸ್ಯಾಲ್ರಿಯನ್ನ ನಮ್ಮ ಪ್ರೆಸಿಡೆಂಟ್ ಅವರು ಯಾವ್ಯಾವ ಸ್ಟೇಟು ಎಷ್ಟೆಷ್ಟು ಪರ್ಸೆಂಟ್ ಸ್ಯಾಲ್ರಿನ ಡಿವೈಡ್ ಮಾಡ್ಕೊಂಡು ಪೇ ಮಾಡಬೇಕು ಅನ್ನೋದನ್ನ ಪ್ರೆಸಿಡೆಂಟ್ ಅವರು ಡಿಸೈಡ್ ಮಾಡ್ತಾರೆ. ಸ್ಯಾಲ್ರಿ ಮತ್ತೆ ಅಲೋಯನ್ಸ್ ಪ್ರತಿಯೊಂದು ಕೂಡ ಇಟ್ ವಿಲ್ ಬಿ ಡಿವೈಡೆಡ್ ಅಮಾಂಗ್ ದ ಸ್ಟೇಟ್ಸ್ ಮಧ್ಯೆ ಡಿವೈಡ್ ಆಗುತ್ತೆ. ಸೊ ಅವರು ತಮ್ಮ ತಮ್ಮ ಪಾಲನ್ನ ತಮ್ಮ ಶೇರ್ ಎಷ್ಟಿದೆ ಅಷ್ಟು ಅಮೌಂಟ್ ಅನ್ನ ಸ್ಯಾಲ್ರಿ ಆಗಿ ರಾಜ್ಯಪಾಲರಿಗೆ ನೀಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ, ಅವ್ರಿಗೆ ಕೊಡುವಂತ ಅಲೋಯನ್ಸಸ್ ನ ಯಾವುದೇ ಕಾರಣಕ್ಕೂ ಡಿಮಿನಿಷ್ ಮಾಡೋಕ್ಕಾಗಲ್ಲ. ಅಲೋಯನ್ಸಸ್ ಕೆನಾಟ್ ಬಿ ಡಿಮಿನಿಶ್ಡ್. ಯಾಕೆಂದ್ರೆ ಕೆಲವೊಂದು ರಾಜಕೀಯ ದುರುದ್ದೇಶಗಳಿಂದ, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಆಗ್ಬೇಕಾಗಿರುತ್ತೆ, ಸೊ ಅವಾಗ ನಾನು ನಿಮಗೆ ಸ್ಯಾಲ್ರಿ ಕೊಡಲ್ಲ ಅಥವಾ ನಾನು ನಿಮಗೆ ಕೊಡ್ಬೇಕಾಗಿರೋಂತ ಅಲೋಯನ್ಸ್ ನ ನಾವು ಕೊಡಲ್ಲ ಅಂತ ಹೇಳಿ ಅವರಿಗೆ ಫೋರ್ಸ್ಫುಲ್ ಆಗಿ ಏನಾದ್ರೂ ಒಂದು ಕೆಲಸವನ್ನ ಮಾಡಿಸ್ಬಹುದು ಅಥವಾ ತಮಗೆ ಬೇಕಾದ ರೀತಿ ಅವರ ಅಧಿಕಾರವನ್ನು ದುರ್ಬಳಕೆ ಆಗೋ ತರ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ರೂಲ್ ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತಂದಿದ್ದಾರೆ. ಸೊ ಅಲೋಯನ್ಸಸ್ ಕೆನಾಟ್ ಬಿ ಡಿಮಿನಿಶ್ಡ್ ಡ್ಯೂರಿಂಗ್ ಇಸ್ ಪೀರಿಯಡ್. ಸೊ ಆಮೇಲೆ ಇನ್ನೊಂದೇನು ಅಂದ್ರೆ, ಸರಿ ಎಲ್ಲ ಆಯ್ತು, ಈಗ ರಾಜ್ಯಪಾಲರಿಗೆ ಸ್ಯಾಲ್ರಿ ಎಷ್ಟು ಬರುತ್ತಪ್ಪ, ನಮಗೆಲ್ಲ ಥಿಂಕ್ ಮಾಡ್ತಾ ಇರ್ತೀವಿ ಅವ್ರಿಗೆ ಎಷ್ಟು ಸ್ಯಾಲ್ರಿ ಇರ್ಬೋದು ಒಬ್ಬ ರಾಜ್ಯಪಾಲರಿಗೆ ಒಬ್ಬ ಪ್ರೆಸಿಡೆಂಟ್ಗೆ ಅಂತ. ಮುಂಚೆ ಅವರಿಗೆ 1.1 lakh ಪರ್ ಮಂತ್ ಇತ್ತು, ಓಕೆನಾ, 1.1 lakh ಪರ್ ಮಂತ್. ಇವಾಗ ಯಾವಾಗ ಅಂದ್ರೆ 2018 ಅಲ್ಲಿ ನಮ್ಮ ಸರ್ಕಾರ ಏನ್ ಮಾಡ್ತು, ಅವರಿಗೆ ಡೈರೆಕ್ಟ್ ಆಗಿ 3.5 lakh ಪರ್ ಮಂತ್. ಆಮೇಲೆ ಇನ್ನೊಂದೇನು ಅಂದ್ರೆ ಲೀಗಲ್ ಇಮ್ಯುನಿಟೀಸ್. ಸೊ ಸಾರಿ ಲೀಗಲ್ ಇಮ್ಯುನಿಟೀಸ್ ಇದೆಲ್ಲ ಈಗ ಅವರು ಯಾವುದೇ ರೀತಿ ಆಡಳಿತಾತ್ಮಕವಾಗಿ ಮಾಡಿದಂತ ಯಾವುದೇ ಕೆಲಸ ಕಾರ್ಯಗಳಿಗೆ ಫಾರ್ ಇಸ್ ಲೀಗಲ್ ಆಕ್ಟ್ಸ್ ಯಾವುದೇ ಕೋರ್ಟ್ ಅಲ್ಲಿ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ. ಯಾವುದೇ ರೀತಿಯ ಕಾನೂನಾತ್ಮಕ ಕ್ರಮಗಳನ್ನ ಒಬ್ಬ ಗವರ್ನರ್ ಮೇಲೆ ಫಾರ್ ಇಸ್ ಅಫಿಷಿಯಲ್ ಆಕ್ಟ್ಸ್, ಅವರ ತಮ್ಮ ಆಡಳಿತಕ್ಕೋಸ್ಕರ ಏನೇನು ಕೆಲಸ ಮಾಡಿರ್ತಾರೆ ಆ ಕೆಲಸಗಳ ಮೇಲೆ ನಾವು ಲೀಗಲ್ ಆಗಿ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಇನ್ನು ಅವರ ಪರ್ಸನಲ್ ವಿಚಾರಕ್ಕೆ ಬಂದ್ರೆ, ಅವರ ಪರ್ಸನಲ್ ವಿಚಾರದಲ್ಲಿ ಅವ್ರೇನೋ ತಪ್ಪು ಮಾಡಿದ್ದಾರೆ, ಅವ್ರೇನೋ ಕ್ರೈಮ್ ಮಾಡಿದ್ದಾರೆ, ಕ್ರಿಮಿನಲ್ ಕೇಸ್ಗಳಾದ್ರೆ, ಸೊ ಅವರು ಗವರ್ನರ್ ಆಗಿರೋ ಸಮಯದ ಅವಧಿಯಲ್ಲಿ ಅವರ ಮೇಲೆ ಯಾವುದೇ ಕಾರಣಕ್ಕೂ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನ ಅಂದ್ರೆ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನ ನಾವು ಹೂಡೋದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಆಗಿ ಅವ್ರೇನೋ ಸಿವಿಲ್ ಅಂದ್ರೆ ಅವ್ರ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಅಥವಾ ಸಿವಿಲ್ ಕೇಸಸ್ಗಳಲ್ಲಿ ಏನಾದ್ರೂ ಅವರು ಅವ್ರನ್ನ ಇಂಟ್ರಾಗೇಟ್ ಮಾಡ್ಬೇಕು, ಅವ್ರನ್ನ ವಿಚಾರಣೆ ಮಾಡ್ಬೇಕು ಅಂದ್ರೆ ಫಾರ್ ಇಸ್ ಸಿವಿಲ್ ಪ್ರೊಸೀಡಿಂಗ್ಸ್ ಇಟ್ ಕ್ಯಾನ್ ಬಿ ಇನಿಷಿಯೇಟೆಡ್ ಆಫ್ಟರ್ ಗಿವಿಂಗ್ ದ ಏನಂತಾರೆ 2 ತಿಂಗಳು ಅವರಿಗೆ ನೋಟಿಸ್ ಪೀರಿಯಡ್ ಕೊಟ್ಟು 2 ತಿಂಗಳು ನೋಟಿಸ್ ಕೊಟ್ಟ ಮೇಲೆ ಅದನ್ನ ಸಿವಿಲ್ ಪ್ರೊಸೀಡಿಂಗ್ಸ್ ನ ನಾವು ಕಂಟಿನ್ಯೂ ಮಾಡಬಹುದು ಒಬ್ಬ ಗವರ್ನರ್ ಮೇಲೆ. ಫಾರ್ ಇಸ್ ನೆನ್ಪಿಟ್ಕೊಳ್ಳಿ, ಫಾರ್ ಇಸ್ ಅಫಿಷಿಯಲ್ ಆಕ್ಟ್ಸ್ ಅಂದ್ರೆ ಅವರು ತಮ್ಮ ಕೆಲಸಕ್ಕೋಸ್ಕರ ಮಾಡಿದಂತ ಯಾವುದೇ ಕೆಲಸಗಳಿಗೆ ನಾವು ಯಾವುದೇ ಕ್ರಿಮಿನಲ್ ಆಗ್ಲಿ ಸಿವಿಲ್ ಆಗ್ಲಿ ಮೊಕದ್ದಮೆಯನ್ನ ಹೂಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಇಸ್ ಪರ್ಸನಲ್ ಆಕ್ಟ್ಸ್, ಅವರ ಸ್ವಯಂ ಮಾಡಿದ ಯಾವುದೋ ಒಂದು ಕೆಲಸಗಳಿಗೆ ನಾವು ಕ್ರಿಮಿನಲ್ ಆಕ್ಟ್ಸ್ ಅನ್ನ ಹೂಡೋದಕ್ಕೆ ಸಾಧ್ಯ ಇಲ್ಲ ಅಂಟಿಲ್ ಅವರು ಗವರ್ನರ್ ಆಗಿರೋ ತನಕ. ನಾವು ಅವರ ಮೇಲೆ ಯಾವುದೇ ಸಿವಿಲ್ ಮೊಕದ್ದಮೆ ಇದ್ರೆ ಅದನ್ನ ನಾವು 2 ತಿಂಗಳು ನೋಟಿಸ್ ಕೊಟ್ಟು ಅದರ ನಂತರ ನಾವು ಅದನ್ನ ಆ ಕೇಸ್ನ ಮುಂದುವರಿಸ್ಬೋದು. ಆಮೇಲೆ ಇನ್ನೊಂದೇನು ಅಂದ್ರೆ, ಗವರ್ನರ್ ಅವರು ಅವರು ಹೇಗೆ ಓತ್ ತಗೊಂತಾರೆ ಅಂದ್ರೆ, ಗವರ್ನರ್ ಅವರು ಓತ್ ತಗೊಳ್ಳುವಂತ ಓತ್ ಆಫ್ ಗವರ್ನರ್ ಅವರು ಓತ್ ತಗೊಳ್ಳುವಾಗ ಆ ಲೆಟರ್ ಅಲ್ಲಿ ಏನೇನಿರುತ್ತೆ ಹೇಗಿರುತ್ತೆ ಅಂತ, ಓಕೆನಾ.
ಸೊ ಆ ಗವರ್ನರ್ ಅವರು ಓದ್ ತಗೊಳ್ಳೋದ್ರಲ್ಲಿ 3 ಪಾಯಿಂಟ್ಸ್ ಇರುತ್ತೆ ಆ ಲೆಟರ್ ಅಲ್ಲಿ. ಏನಂದ್ರೆ ಟು ಫೇತ್ಫುಲಿ ಎಕ್ಸಿಕ್ಯೂಟ್ ದ ಆಫೀಸ್. ಫೇತ್ಫುಲಿ ಎಕ್ಸಿಕ್ಯೂಟ್ ದ ಆಫೀಸ್ ಅಂದ್ರೆ ಯಾ ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾ ಇದೆ. ನಾನು ನೋಡದೆ ಟೈಪ್ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಇದಾಗಿದೆ. ಯಾ ಫೇತ್ಫುಲಿ ಎಕ್ಸಿಕ್ಯೂಟ್ ದ ಆಫೀಸ್ ಅಂದ್ರೆ ಯಾವುದೇ ತರದ ಪ್ರೆಷರ್ಗೆ ಒಳಗಾಗ್ದೇನೆ ನಿಷ್ಪಕ್ಷಪಾತವಾಗಿ ಅಂತ ನಾವೇನಂತೀವಿ, ಯಾರಿಗೂ ಅನ್ಯಾಯ ಮಾಡದೆ ನಾವು ಸಮಾನವಾಗಿ ಎಲ್ಲರನ್ನು ಸಮಾನವಾಗಿ ನೋಡ್ಕೊಂಡು ನನ್ನ ಅಧಿಕಾರವನ್ನು ನಾನು ಚಲಾಯಿಸ್ತೀನಿ ಅನ್ನೋದು ಒಂದು. ಇನ್ನೊಂದೇನು ಅಂದ್ರೆ ಅದರಲ್ಲಿ ಇನ್ನೊಂದು ಪಾಯಿಂಟ್ ಏನಿರುತ್ತೆ ಅಂದ್ರೆ ಅವರು ಅದರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಮತ್ತೆ ನಮ್ಮ ಲಾ ಏನಿದೆ ಅದನ್ನು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂದ್ರೆ ಟು ಪ್ರಿಸರ್ವ್ ಅಂಡ್ ಪ್ರೊಟೆಕ್ಟ್ ಅಂಡ್ ಡಿಫೆಂಡ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ದ ಲಾ ಆಫ್ ಅವರ್ ಕಂಟ್ರಿ. ಸೊ ಇದು ಕೂಡ ಒಂದು ಪಾಯಿಂಟ್ ಅವರ ಓತ್ ಅಲ್ಲಿ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಅಂಡ್ ಲಾ. ನೆಕ್ಸ್ಟ್ ಇನ್ನೊಂದು ಏನಿರುತ್ತೆ ಅಂದ್ರೆ ಟು ಡಿವೋಟ್ ಹಿಮ್ಸೆಲ್ಫ್ ಟು ದ ಸರ್ವಿಸ್ ಅಂಡ್ ವಾಟ್ ವಿ ಕಾಲ್ ವೆಲ್ ಬೀಯಿಂಗ್ ಆಫ್ ದ ಪೀಪಲ್ ಆಫ್ ದ ಸ್ಟೇಟ್. ಅಂದ್ರೆ ನಮ್ಮ ರಾಜ್ಯದ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ, ನಾನು ಈ ರಾಜ್ಯದ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ಶ್ರಮಿಸ್ತೇನೆ ಅನ್ನುವಂಥ ಪಾಯಿಂಟ್ ಕೂಡ ಅದರಲ್ಲಿ ಇರುತ್ತೆ. ವೆಲ್ ಬೀಯಿಂಗ್ ಆಫ್ ದ ಪೀಪಲ್ ಆಫ್ ದ ಸ್ಟೇಟ್, ವೆಲ್ ಬೀಯಿಂಗ್ ಆಫ್ ಪೀಪಲ್ ಆಫ್ ದ ಸ್ಟೇಟ್. ಆಮೇಲೆ ಇನ್ನೊಂದು, ಇವರು ಈ ಓತ್ ಇದೆಯಲ್ವಾ, ಸೊ ಈ ಓತ್ ಆಫ್ ದ ಗವರ್ನರ್ ಇಟ್ ವಿಲ್ ಬಿ ಅಡ್ಮಿನಿಸ್ಟರ್ಡ್ ಅಂದ್ರೆ ನಮ್ಮ CM ಅವರು ಪ್ರಮಾಣ ವಚನ ತಗೊಳ್ಳುವಾಗ ಅದನ್ನ ಅವರಿಗೆ ಪ್ರಮಾಣ ವಚನ ಬೋಧಿಸೋದು ಯಾರು? ನಮ್ಮ ಗವರ್ನರ್. ಆದ್ರೆ ಈ ಗವರ್ನರ್ ಅವರ ಆಫೀಸಿಗೆ ಬರುವಾಗ ಅವರ ಪ್ರಮಾಣ ವಚನವನ್ನ ನಮ್ಮ ಆ ರಾಜ್ಯದ ಹೈಕೋರ್ಟ್ ನ ಯಾರು ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೆ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಯಾರಿರ್ತಾರೆ, ಸೊ ಅವರು ಅವರಿಗೆ ಪ್ರಮಾಣ ವಚನವನ್ನ ಕೊಡ್ತಾರೆ. ಅಕಸ್ಮಾತ್ ಆಗಿ ಅವ್ರು ಏನಾದ್ರು ಆಬ್ಸೆಂಟ್ ಇದ್ದಾರೆ ಅಥವಾ ಏನೋ ಅವ್ರಿಲ್ಲ ಅನ್ನೋ ಒಂದು ಸಿಚುವೇಶನ್ ಬಂದಾಗ ಆ ರಾಜ್ಯದ ಹೈಕೋರ್ಟ್ ನ ಯಾರು ಸೀನಿಯರ್ ಜಡ್ಜ್ ಯಾರಿರ್ತಾರೆ, ಸೊ ಅವರು ಅವರಿಗೆ ಪ್ರಮಾಣ ವಚನವನ್ನ ಕೊಡ್ತಾರೆ ಗವರ್ನರ್ಗೆ. ಇಲ್ಲಿಗೆ ದ ಕಂಡೀಷನ್ಸ್ ಆಫ್ ದ ಗವರ್ನರ್ ಮುಗೀತು. ಸೊ ಈಗ ನಮ್ಮ ನೆಕ್ಸ್ಟ್ ಟಾಪಿಕ್ ಯಾವುದು ಅಂದ್ರೆ ಟರ್ಮ್ಸ್ ಆಫ್ ಗವರ್ನರ್ಸ್ ಆಫೀಸ್. ಯಾವುದು? ಟರ್ಮ್ಸ್ ಆಫ್ ಗವರ್ನರ್ ಆಫೀಸ್. ಎಸ್, ಟರ್ಮ್ ಆಫ್ ದ ಗವರ್ನರ್. ಈ ಗವರ್ನರ್ಗೆ ಅಧಿಕಾರ ಎಷ್ಟು ವರ್ಷ ಇರುತ್ತಪ್ಪ? ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಕೇಳಿಸ್ಕೊಳ್ಳಿ. ಗವರ್ನರ್ಗೆ ಅಧಿಕಾರ 5 years ಇದೆ, ಬಟ್ ಆದ್ರೆ ಎಷ್ಟಿದೆ? 5 years ಇದೆ. ಬಟ್ ಈ 5 years ನಾವು ಏನಂತ ಹೇಳ್ತೀವಿ? ವಿತ್ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್. ಅಂದ್ರೆ ಪ್ರೆಸಿಡೆಂಟ್ಗೆ ಸಮ್ಮತಿ ಇರಬೇಕು. ಇವರಿಗೆ ಈ 5 years ಮುಗಿಯೋಕಿನ ಮುಂಚೆನೆ ಒಬ್ಬ ಪ್ರೆಸಿಡೆಂಟ್ ಗವರ್ನರ್ಗೆ ಇಲ್ಲ ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ಬೋದು, ಅಥವಾ ಹಿ ಮೇ ಬಿ ರಿಮೂವ್ಡ್ ಬೈ ದ ಪ್ರೆಸಿಡೆಂಟ್ ಅಟ್ ಎನಿ ಟೈಮ್ ಈವನ್ ಬಿಫೋರ್ 5 years. ಸೊ ಅದಕ್ಕೆ ವಿತ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಅನ್ನೋದಕ್ಕೆ ಈ ಲೈನ್ಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಒಂದು ಮಾತು, ಏನಂದ್ರೆ ಈ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಅನ್ನೋದು ನಾಟ್ ಜಸ್ಟಿಫೈಯಬಲ್. ಅಂದ್ರೆ ಒಬ್ಬ ಗವರ್ನರ್ಗೆ ಕೆಲಸ ಮಾಡೋದಕ್ಕೆ ಒಂದು ಜಾಬ್ ಸೆಕ್ಯೂರಿಟಿ ಅನ್ನೋದು ಇರಬೇಕು. ಮಿನಿಮಮ್ ನಾನು ಇಷ್ಟು ವರ್ಷ ಇರ್ತೀನಪ್ಪ, ಆ ಒಂದು ಜಾಬ್ ಸೆಕ್ಯೂರಿಟಿ ಇರ್ಬೇಕಲ್ವಾ? ಅಥವಾ ಒಂದು ಫಿಕ್ಸ್ಡ್ ಟರ್ಮ್ ಆಫ್ ಆಫೀಸ್ ಇರಬೇಕು. ಇಲ್ಲ ನನಗೆ ಈ ಮಿನಿಮಮ್ ಇಷ್ಟು ವರ್ಷ ಇರುತ್ತೆ. ಸೊ ಅವಾಗ ಏನಾದ್ರು ಅವರು ಧೈರ್ಯದಿಂದ ಒಂದು ನಿರ್ಧಾರಗಳನ್ನ ಯಾವುದೋ ಒಂದು, ಅವ್ರಿಗೆ ಮೊದಲೇ ಇರುವಂತ ಒಂದು ಅಧಿಕಾರ ವ್ಯಾಪ್ತಿ ಕಮ್ಮಿ, ಬಟ್ ಇರೋದ್ರಲ್ಲಿ ಒಂದು ನಿರ್ಧಾರ ತಗೊಳೋಕೆ ಒಂದಿಷ್ಟು ವರ್ಷ ನಾನು ಇರ್ತೀನಿ ಅನ್ನೋ ಒಂದು ಫಿಕ್ಸ್ಡ್ ಟರ್ಮ್ ಇದ್ರೆ ಆ ತರ ನಿರ್ಧಾರಗಳು ತಗೊಳಕ್ಕೆ ಅವ್ರಿಗೆ ಒಂದು ಸಹಾಯ ಆಗುತ್ತೆ ಅನ್ನೋದು ಒಂದು. ಬಟ್ ಈಗ ನಮ್ಮಲ್ಲಿರುವಂತ ಪರಿಸ್ಥಿತಿ ಹೇಗೆ ಅಂದ್ರೆ ಹಿ ಮೇ ಬಿ ರಿಮೂವ್ಡ್ ಬೈ ದ ಪ್ರೆಸಿಡೆಂಟ್ ಅಟ್ ಎನಿ ಟೈಮ್. ಅಂದ್ರೆ ಅವರು ಪ್ರೆಸಿಡೆಂಟ್ ಇಂದಾನೇ ಆಯ್ಕೆ ಆಗಿರ್ತಾರೆ, ಪ್ರೆಸಿಡೆಂಟೇ ಅವ್ರನ್ನ ಯಾವಾಗ ಬೇಕಾದ್ರೂ ರಿಮೂವ್ ಮಾಡ್ಬೋದು. ಆದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ನಮ್ಮ ಸಂವಿಧಾನದಲ್ಲಿ ಅವ್ರನ್ನ ಯಾವ ಗ್ರೌಂಡ್ಸ್ ಮೇಲೆ ರಿಮೂವ್ ಮಾಡಬೇಕು ಅನ್ನೋದನ್ನ ಅಥವಾ ರಿಮೂವ್ ಮಾಡ್ಬೋದು ಅನ್ನೋದನ್ನ ಎಲ್ಲಿ ಬರ್ದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಸೊ ಕೆಲವೊಂದು ಬಾರಿ ನಮ್ಮ ಹಿಸ್ಟ್ರಿ ನೋಡ್ತಾ ಹೋದ್ರೆ ಇಟ್ಸ್ ಎ ಪಾಲಿಟಿಕ್ಸ್.
ಏನಂದ್ರೆ ಒಂದು ಗೌರ್ಮೆಂಟ್ ಗವರ್ನರ್ಸ್ ನ ಪ್ರೆಸಿಡೆಂಟ್ ಗೆ ರೆಫರ್ ಮಾಡಿ ಅಪಾಯಿಂಟ್ ಮಾಡಿಸಿರುತ್ತೆ. ಆ ಗವರ್ನರ್ಸ್ ನ ನೆಕ್ಸ್ಟ್ ಯಾವ್ದೋ ಬೇರೆ ಪಾರ್ಟಿ ಸೆಂಟ್ರಲ್ ಅಲ್ಲಿ ರೂಲಿಂಗ್ ಬಂದಾಗ ಆ ಗವರ್ನರ್ಸ್ ನ ರಾಷ್ಟ್ರಪತಿಗಳ ಮುಖಾಂತರ ಅವ್ರನ್ನ ರಾಜೀನಾಮೆ ಕೊಡಿ ಅನ್ನೋದಾಗ್ಲಿ ಅಥವಾ ಅವ್ರನ್ನ ರಿಮೂವ್ ಮಾಡಿಸಿ ಬೇರೆ ಗವರ್ನರ್ಸ್ ನ ಅಪಾಯಿಂಟ್ ಮಾಡ್ತಾರೆ. ಕೆಲವೊಂದು ಬಾರಿ, ಎಲ್ಲಾ ಬಾರಿನೂ ಈ ತರ ಆಗುತ್ತೆ ಅಂತಲ್ಲ, ಕೆಲವೊಂದು ಬಾರಿ ಆ ತರ ಆಗಿದೆ ನಮ್ಮ ಹಿಸ್ಟ್ರಿಯಲ್ಲಿ, ಇಂಡಿಯಾದ ಹಿಸ್ಟ್ರಿಯಲ್ಲಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಈ ನಮ್ಮ ಪ್ರೆಸಿಡೆಂಟ್ ಅವ್ರು ಏನ್ ಮಾಡ್ಬೋದು ಅಂದ್ರೆ, ಹಿ ಮೇ ಟ್ರಾನ್ಸ್ಫರ್ ಅಂದ್ರೆ, ಈಗ ನಮ್ಮ ಒಂದು ರಾಜ್ಯಕ್ಕೆ ಒಬ್ರು ಗವರ್ನರ್ ಇದ್ರು ಅಂದ್ರೆ ಅವ್ರನ್ನ ಬೇರೊಂದು ರಾಜ್ಯಕ್ಕೆ 5 ವರ್ಷ ಇನ್ನೂ ಆಗಿಲ್ಲ ಅಂದ್ರೂ ಕೂಡ ಅವ್ರನ್ನ ಬೇರೊಂದು ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು. ಅಥವಾ ಇನ್ನೊಂದೇನು ಅಂದ್ರೆ, ಇಲ್ಲ 5 years ಆಗಿದೆ ಅವರಿಗೆ ಆಲ್ರೆಡಿ ಅಂದ್ರೆ ಅವ್ರನ್ನೇ ಅದೇ ಜಾಗಕ್ಕೆ ಅಪಾಯಿಂಟ್ ಮಾಡ್ಬೋದು, ಅಥವಾ ಬೇರೆ ಜಾಗಕ್ಕಾದ್ರೂ ಅವ್ರನ್ನ ಅಪಾಯಿಂಟ್ ಮಾಡಿ ಗವರ್ನರ್ ಮಾಡಿ ಬೇರೆ ರಾಜ್ಯಕ್ಕಾದ್ರೂ ಕಳ್ಸ್ಕೊಡ್ಬೋದು. ಇದೆಲ್ಲ ಪ್ರೆಸಿಡೆಂಟ್ ಅವ್ರ ಕೈಯಲ್ಲಿ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ನಮ್ಮ ಗವರ್ನರ್ ಅವರು ಅವರ 5 years ಆಯ್ತು ಅಂದ್ರೂ ಕೂಡ ಅವರ ಸಕ್ಸೆಸರ್ ಬರೋವರೆಗೂ ಅಂದ್ರೆ, ಅಥವಾ ನೆಕ್ಸ್ಟ್ ಗವರ್ನರ್ ಯಾರ ಪ್ರೆಸಿಡೆಂಟ್ ಇಂದ ಆಯ್ಕೆ ಆಗ್ತಾರೆ, ಅಪಾಯಿಂಟ್ ಆಗ್ತಾರೆ, ಅವರು ಬರೋವರೆಗೂ ಕೂಡ ಅವರು ಗವರ್ನರ್ ಆಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇರ್ಬೇಕಾಗುತ್ತೆ. ಯಾಕೆಂದ್ರೆ ಯಾವುದೇ ಸಮಯದಲ್ಲಿ ಕೂಡ ಗವರ್ನರ್ ಹುದ್ದೆ ಖಾಲಿ ಇರಬಾರ್ದು.